ಜಾತಿ ವ್ಯವಸ್ಥೆಯನ್ನ ಪ್ರತಿರೋಧಿಸೋ ಉತ್ಸವನೇ ಭೀಮಾ ಕೋರೆಗಾಂವ್. ಹೊಸ ವರ್ಷದ ಸಂಭ್ರಮ, ಸ್ವಾಭಿಮಾನಿ ದಲಿತರಿಗೆ ದಿಗ್ವಿಜಯದ ದಿವಸ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ಪ್ರತಿ ವರ್ಷ ಜನವರಿ 1 ಇಡೀ ಜಗತ್ತಿಗೆ ಹೊಸ ವರ್ಷ. ಆದರೆ ದಲಿತರಿಗೆ ಇದು ದಿಗ್ವಿಜಯದ ದಿವಸ. ಸ್ವಾಭಿಮಾನಿ ದಲಿತರು ತಮ್ಮ ಸ್ವಾಭಿಮಾನಿ ಅಸ್ಮಿತೆಯ ಕುರುಹಾಗಿ ಜಾತಿ ವ್ಯವಸ್ಥೆಯನ್ನು ಪ್ರತಿರೋಧಿಸೋ ಉತ್ಸವವಾಗಿ ಭೀಮಾ ಕೋರೆಗಾಂವ್ ಸಂಗ್ರಾಮವನ್ನು ಇಂದಿಗೂ ಕೂಡ ಸಂಭ್ರಮಿಸ್ತಾರೆ. ಲಕ್ಷಾಂತರ ದಲಿತರು ಪ್ರತಿ ವರ್ಷ ಜನವರಿ 1ರಂದು ನಡೆಯೋ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮಿಸ್ತಾರೆ. ಪ್ರಮುಖವಾಗಿ ಪೂನಾ ಸಮೀಪದ ಕೋರೆಗಾಂವ್ ಸೈನಿಕ ವಿಜಯ ಸ್ತಂಭದ ಬಳಿ ಭಾರತದ ನಾನಾ ಭಾಗಗಳಿಂದ ಲಕ್ಷಾಂತರ ಜನರು ತೆರಳಿ 1818ರಲ್ಲಿ ಮಹರ್ ರೆಜಿಮೆಂಟ್ ಪೇಶ್ವೆ ಸೈನ್ಯವನ್ನು ಸೋಲಿಸಿದ ದಿನವನ್ನು ಶೌರ್ಯ ಸ್ವಾಭಿಮಾನದ ವಿಜಯ ದಿನವನ್ನಾಗಿ ಖುಷಿಯಿಂದ ಆಚರಿಸ್ತಾರೆ. ವಿಜಯ ಸ್ತಂಭಕ್ಕೆ ನಮಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆದರ್ಶಗಳನ್ನು ಸ್ಮರಿಸ್ತಾರೆ. ಈ ರೀತಿ ಸೈನಿಕ ದಿನವೊಂದು ರಾಷ್ಟ್ರೀಯ ಪ್ರತೀಕವಾಗಿ, ಒಂದು ವಿದ್ಯಮಾನವಾಗಿ ಬದಲಾಗೋ ಅಸ್ಪೃಶ್ಯತೆಯ ವಿರುದ್ಧ ಸೈನಿಕ ವಿಜಯವನ್ನ ದಲಿತ ಅಸ್ಪೃಶ್ಯರು ಸಾಧಿಸಿದ್ದೇ ಒಂದು ಮುಖ್ಯ ಕಾರಣ. ಮಹರ್ ರೆಜಿಮೆಂಟ್ ಮರುಸ್ಥಾಪನೆಗಾಗಿ ಹಾಗೂ ಅಸ್ಪೃಶ್ಯತೆಯ ನಾಶಕ್ಕಾಗಿನ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಒಂದು ಸ್ಪಷ್ಟ ದಿಕ್ಕನ್ನು ಸೂಚಿಸಿ ಬಲವನ್ನು ತುಂಬಿದ್ದು ಈ ಮಹರ್ ರೆಜಿಮೆಂಟ್ ನಡೆಸಿದ್ದ ಕೋರೆಗಾಂವ್ ಕದನ. ಈ ದೇಶದ ಬಹುಪಾಲು ಇತಿಹಾಸವನ್ನು ಮುಚ್ಚಿ ಹಾಕಲಾಗಿದೆ. ಅದರಲ್ಲಿಯೂ ಕೋರೆಗಾಂವ್ನಲ್ಲಿ ನಡೆದ ದಲಿತರ ದಿಗ್ವಿಜಯವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೋ ತನಕ ಯಾವ ಇತಿಹಾಸಕಾರರು ಉಲ್ಲೇಖ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಬ್ರಿಟಿಷರು ಮತ್ತು ಶಿವಾಜಿ ಸೇರಿದಂತೆ ಹಲವು ರಾಜ್ಯ ಮನೆತನಗಳಲ್ಲಿ ದಲಿತರು ಸೇನೆ ಮತ್ತು ಇನ್ನಿತರ ಅಧಿಕಾರಿ ಕೆಲಸಗಳಲ್ಲಿ ಇದ್ದರು. ಮಹರ್ ಮತ್ತು ಮಾಂಗ್ ಅನ್ನೋ 2 ದಲಿತ ಸಮುದಾಯಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಮಹರ್ಗಳನ್ನು ಕೋಟೆ ಕಾಯೋ ರಕ್ಷಣಾ ಪಡೆಗೆ ಶಿವಾಜಿಯವರು ನೇಮಕ ಮಾಡಿಕೊಂಡಿದ್ರು. ಅಷ್ಟೇ ಅಲ್ಲ, ಕೆಲವೊಂದು ಜವಾಬ್ದಾರಿಯುತ ಹುದ್ದೆಗಳಿಗೂ ಕೂಡ ಮಹರ್ಗಳನ್ನೇ ನೇಮಕ ಮಾಡಿಕೊಂಡಿದ್ರು. ಇದು ಖುಷಿ ಪಡೋ ವಿಷಯನೇ. ಆದರೆ ದುರದೃಷ್ಟವಶಾತ್ ಶಿವಾಜಿಯವರ ಮರಣಾನಂತರ ಎಲ್ಲವೂ ಕೂಡ ಬದಲಾಗೋದಕ್ಕೆ ಶುರುವಾಯಿತು. ಅಧಿಕಾರಕ್ಕೆ ಬಂದ ಪೇಶ್ವೆಗಳು ದರ್ಪವನ್ನು ತೋರೋದಕ್ಕೆ ಶುರು ಮಾಡಿದ್ರು. ಮೊದಲೇ ಈ ಪೇಶ್ವೆಗಳು ಸ್ತ್ರೀಲೋಲರು, ಸುರಪಾನಿಗಳು, ವ್ಯಭಿಚಾರಿಗಳು. ಇದಕ್ಕೆಲ್ಲದಕ್ಕಿಂತಲೂ ಮಿಗಿಲಾಗಿ ಇವರು ಮನುಧರ್ಮ ಪಾಲಕರಾಗಿರೋ ಇವರುಗಳು ಅಧಿಕಾರಕ್ಕೆ ಬಂದ ನಂತರ ಶಿವಾಜಿ ಮಹಾರಾಜರು ಪ್ರತಿಯೊಂದು ಸಮುದಾಯಕ್ಕೂ ನೀಡಿದ ಸ್ಥಾನಮಾನವನ್ನು, ಪ್ರಾತಿನಿಧ್ಯವನ್ನು ತೆಗೆದುಹಾಕಿದ್ರು. ಬಹು ಸಮುದಾಯಗಳಿಂದ ಕೂಡಿದ ಶಿವಾಜಿ ಮಹಾರಾಜರ ರಾಜ್ಯವನ್ನು ಈ ಪೇಶ್ವೆಗಳು ದುರ್ಬಲಗೊಳಿಸಿದ್ರು. ಕ್ರಿಸ್ತಶಕ 1713ರ ಸಮಯದಲ್ಲಿ ಬ್ರಾಹ್ಮಣ ಪ್ರಭಾವ ತುಂಬಾ ಕಡಿಮೆ ಇತ್ತು. ಆದರೆ ಈ ಪೇಶ್ವೆಗಳು ಅಧಿಕಾರಕ್ಕೆ ಬಂದ ನಂತರ ಈ ದರ್ಬಾರ್ ಅನ್ನೋದನ್ನು ಶುರು ಮಾಡಿದ್ರು. ಮನುವಾದಿಗಳ ಮನಸ್ಥಿತಿಯನ್ನು ಅನಾವರಣ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ನು ಪೇಶ್ವೆಗಳ ಪೈಕಿ ಅತ್ಯಂತ ಕೀಳು ಮಟ್ಟಕ್ಕಿಳಿದ ಪೇಶ್ವೆ 2ನೇ ಬಾಜಿರಾಯ್ ದಲಿತನೊಬ್ಬ ಅರಮನೆ ಹತ್ತಿರ ನಿಂತಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಜಾಗವನ್ನು ಶುಚಿಗೊಳಿಸಿದ್ರು, ಆ ಜಾಗಕ್ಕೆ ಮಂತ್ರ ಪಠಿಸಿದ್ರು. ಇಂತಹ ಎಲ್ಲ ನೀಚ ಕೃತ್ಯಗಳಿಗೆ ಹೊಸ ತಿರುವು ನೀಡಿದ್ದೇ ಈ ಕೋರೆಗಾಂವ್ ಅನ್ನೋ ಐತಿಹಾಸಿಕ ಕದನ. ಹೌದು, ಮಹರ್ ಸೈನಿಕರು ಬ್ರಿಟಿಷ್ ಸೈನ್ಯವನ್ನು ಸೇರಿಕೊಳ್ಳೋದು ಈ ಕದನದ ವಿಶೇಷತೆ. ಸದಾ ಜಾತಿ ನೀತಿ ಅಂತ ಹೇಳ್ತಾ ಇದ್ದ ಈ ಪೇಶ್ವೆಗಳು ಯುದ್ಧದ ಸಮಯದಲ್ಲಿಯೂ ಕೂಡ ದ್ವೇಷವನ್ನು ಎಸಗಿದ್ರು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಪೇಶ್ವೆಗಳಲ್ಲಿ 2ನೇ ಬಾಜಿರಾಯ ಪೂನಾದ ಮೇಲೆ ಯುದ್ಧವನ್ನು ಸಾರಿದ್ದ. 1817ರ ನವೆಂಬರ್ 5ರಂದು ಬ್ರಿಟಿಷ್ ಸೈನ್ಯದ ಮೇಲೆ ಪೇಶ್ವೆ ಸೈನ್ಯ ದಾಳಿ ಮಾಡಿತು. ಇದರ ಪರಿಣಾಮವಾಗಿ ಯುದ್ಧದ ಕೊನೆಗೆ ಪೂನಾ ಬ್ರಿಟಿಷರ ವಶ ಆಯಿತು. ಇದಕ್ಕೆ ಕಾರಣವೂ ಇದೆ. ಪೇಶ್ವೆಗಳಲ್ಲಿ 2ನೇ ಬಾಜಿರಾಯ ಪೂನಾದ ಮೇಲೆ ಯುದ್ಧವನ್ನು ಸಾರ್ದ. 1818ರಲ್ಲಿ ಬ್ರಿಟಿಷ್ ಸೈನ್ಯದ ಮೇಲೆ ಪೇಶ್ವೆ ಸೈನ್ಯ ದಾಳಿ ಮಾಡಿತು. ಇದರ ಪರಿಣಾಮವಾಗಿ ಯುದ್ಧದ ಕೊನೆಗೆ ಪೂನಾ ಬ್ರಿಟಿಷರ ವಶ ಆಯಿತು. ಇದಕ್ಕೆ ಕಾರಣ ಕೂಡ ಇದೆ.
ಯುದ್ಧದ ಸಮಯದಲ್ಲಿ ಮಹರ್ ಸುಬೇದಾರ ಸಿದನಾಕ ಪೇಶ್ವೆ ಬಾಜಿರಾಯನ ಅರಮನೆಗೆ ಹೋಗಿದ್ದ. ಆ ವೇಳೆ ನಾವೆಲ್ಲರೂ ಒಂದೇ ದೇಶದವರು, ನಾವೆಲ್ಲರೂ ಸೇರಿ ಈ ಬ್ರಿಟಿಷರನ್ನ ಎದುರಿಸೋಣ, ಗೆದ್ದ ಮೇಲೆ ನಮ್ಮನ್ನ ಸ್ವಾಭಿಮಾನಿಗಳಾಗಿ ಬಾಳೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾರೆ. ಯುದ್ಧದಲ್ಲಿ ನಾವೇ ಗೆದ್ರು ಧರ್ಮ ಗ್ರಂಥಗಳಿಗೆ ನಿಮಗೆ ಯಾವ ಸ್ಥಾನವನ್ನ ನೀಡಿದೆ ಅದನ್ನೇ ನೀಡ್ತೀವಿ ಅಂತ ಈ ಪೇಶ್ವೆ ಬಾಜಿರಾಯ ಉತ್ತರವನ್ನ ನೀಡ್ತಾನೆ ಅಂತ ಹೇಳಲಾಗತ್ತೆ. ಈ ಪೇಶ್ವೆಯ ಮಾತಿನಿಂದ ರೊಚ್ಚಿಗೆದ್ದ ಸಿದನಾಕ ಪೇಶ್ವೆಗಳು ಮಾಡಿದ ಅವಮಾನದ ವಿರುದ್ಧ ಯುದ್ಧ ಮಾಡಿ ಸೇಡು ತೀರಿಸ್ಕೊಳ್ಳೋದಕ್ಕೆ ತಯಾರಾಗ್ತಾರೆ. ಈ ಉದ್ದೇಶದಿಂದ ಮಹರ್ ಸೈನಿಕರು ಬ್ರಿಟಿಷ್ ಸೈನ್ಯಕ್ಕೆ ಹೆಚ್ಚಾಗಿ ಸೇರಿಕೊಳ್ತಾರೆ. ಇನ್ನು ಬ್ರಿಟಿಷರು ಕೂಡ ಅಸ್ಪೃಶ್ಯತೆಯ ಕಾರಣದಿಂದ ಬಹುದೂರ ಉಳಿದುಕೊಂಡಿದ್ದ ಅನೇಕರನ್ನ ಗುರುತಿಸಿ ಅವರಿಗೆ ಸೇನೆಯಲ್ಲಿ ಕೆಲಸ ನೀಡುತ್ತೆ, ಅವರಿಗೆ ಶಿಕ್ಷಣವನ್ನ ನೀಡುತ್ತೆ. ಬ್ರಿಟಿಷರು ಗೆಲುವನ್ನ ಸಾಧಿಸೋದಕ್ಕೂ ಇದು ಕಾರಣ ಆಗಿದೆ. ಬ್ರಿಟಿಷರಿಗೂ ಕೂಡ ಈ ಯುದ್ಧದ ಸಮಯದಲ್ಲಿ 28,000 ಸೈನ್ಯದ ತುಕಡಿಯ ಅವಶ್ಯಕತೆ ಇತ್ತು. ತುಂಬಾ ಅರ್ಹತೆ ಮತ್ತು ಸಾಮರ್ಥ್ಯ ಇರೋ ಸೈನ್ಯದ ತುಕಡಿಯನ್ನ ಆಯ್ಕೆ ಮಾಡಬೇಕಾಗಿತ್ತು. ತಕ್ಷಣ ಬಾಂಬೆ ರೆಜಿಮೆಂಟ್ ತುಕಡಿಯನ್ನ ಆಯ್ಕೆ ಮಾಡಿಕೊಂಡ್ರು. ಈ ರೆಜಿಮೆಂಟ್ನಲ್ಲಿ ಮಹರ್ ಸೈನಿಕರೇ ಹೆಚ್ಚಾಗಿ ಇದ್ರು. 250 ಕುದುರೆ ಸವಾರರು, 24 ಬ್ರಿಟಿಷ್ ಸೈನಿಕರಿದ್ರು. ಅದರೊಟ್ಟಿಗೆ 205 ಸಣ್ಣ ತುಪಾಕಿಗಳಿದ್ವು. ಇದರ ಕ್ಯಾಪ್ಟನ್ಶಿಪ್ ಸ್ಟ್ಯಾಂಟಿನ್ ಮತ್ತು ಕಮಾಂಡರ್ ಸಿದನಾಕ್ ಆಗಿದ್ರು. ಈ ಸೇನೆಯಲ್ಲಿ ಮರಾಠರು, ಮುಸ್ಲಿಂ ಯೋಧರು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮಹರ್ ಸೈನಿಕರೇ ತುಂಬಿದ್ರು. ಈ ಸೇನೆಗೆ ನಾಯಕತ್ವವನ್ನು ವಹಿಸಿದ್ದು ಸ್ಟ್ಯಾಂಟನ್ ಮತ್ತು ಸಿದನಾಕ್. 1817 ಡಿಸೆಂಬರ್ 31 ರಾತ್ರಿ 8 ಗಂಟೆಗೆ ಶಿರೂರಿನಿಂದ ಹೊರಟ ಈ ಸೇನೆ 27 ಗಂಟೆಗಳ ಕಾಲ್ನಡಿಗೆಯಲ್ಲಿ 1 ಜನವರಿ 1818 ಬೆಳಿಗ್ಗೆ ಭೀಮಾ ನದಿ ತೀರದ ಕೋರೆಗಾಂವನ್ನು ತಲುಪಿತು. ನಿರಂತರ ಕಾಲ್ನಡಿಗೆಯಿಂದ ಸೈನ್ಯ ಬಹಳಾನೇ ಬಸವಳಿದಿತ್ತು. ಇಂತಹ ಸಮಯದಲ್ಲಿನೇ 1000 ಅರಬ್ ಸೈನ್ಯ ಇರೋ ಪೇಶ್ವೆಗಳು ದಾಳಿಗಿಳಿದ್ರು. ತಾವೇ ಗೆಲ್ಲೋದಾಗಿ ಹುರುಪಿನಲ್ಲೂ ಕೂಡ ಇದ್ರು. ಮಹರ್ ಸೈನಿಕರಿಗೆ ಯಾವುದೇ ಭಯ ಇರಲಿಲ್ಲ. ಕ್ಯಾಪ್ಟನ್ ಸ್ಟ್ಯಾಂಟನ್ ಹೆಚ್ಚುವರಿ ಸೈನ್ಯಕ್ಕೆ ಬೇಡಿಕೆ ಇಟ್ಟರೂ ಕೂಡ ಅವರಿಗೆ ಯಾವುದೇ ನೆರವು ಲಭ್ಯ ಆಗಲಿಲ್ಲ. ಇದರಿಂದ ಬೆದರಿದ ಸ್ಟ್ಯಾಂಟನ್ ತನ್ನ ರೆಜಿಮೆಂಟ್ ಪೇಶ್ವೆ ಸೈನ್ಯಕ್ಕೆ ಶರಣಾಗೋದಕ್ಕೆ ಆದೇಶಿಸ್ತಾರೆ. ಆದರೆ ಸತ್ರು ಪರವಾಗಿಲ್ಲ, ನಾವು ಹೋರಾಡ್ತೀವಿ, ಶರಣಾಗೋ ಮಾತೇ ಇಲ್ಲ ಅನ್ನೋದಾಗಿ ಮಹರ್ ರೆಜಿಮೆಂಟ್ ಬಲವಾಗಿ ವಾದ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಅಂಜದೆ ಅಳುಕದೆ ಯುದ್ಧದ ಭೂಮಿಗೆ ಇಳಿದ ಮಹರ್ ಸೈನಿಕರು ಒಂದು ಹಗಲು ಒಂದು ರಾತ್ರಿ ಯುದ್ಧಕ್ಕೂ ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ಮಹರ್ ಸೈನಿಕರು ಬಹಳ ಧೈರ್ಯದಿಂದ ಪೇಶ್ವೆಗಳನ್ನು ಎದುರಿಸಿದ್ದಾರೆ. ನಾವು ಎದುರಿಗಿದ್ರು ಮಹರ್ ಸೈನಿಕರು ದಿಟ್ಟತನದಿಂದ ಹೋರಾಡ್ತಾನೆ ಇದ್ರು. ಬೆರಳಣಿಕೆಯಷ್ಟಿದ್ದ ಈ ಮಹರ್ ಸೈನಿಕರು ಶಿಸ್ತುಬದ್ಧವಾದ ಆಕ್ರಮಣದ ಮೂಲಕ ಪೇಶ್ವೆ ಸೈನ್ಯವನ್ನ ದಿಕ್ಕಾಪಾಲಾಗಿಸಿದ್ರು. 1818 ಜನವರಿ 1 ರಾತ್ರಿ 9 ಗಂಟೆಗೆ ಪೇಶ್ವೆ ಸೈನಿಕರು ಯುದ್ಧ ಭೂಮಿಯಿಂದ ಪಲಾಯನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾವುದೇ ನೆರವಿಲ್ಲದೆ ಬರೀ 500 ಸೈನಿಕರನ್ನು ಒಳಗೊಂಡ ಮಹರ್ ರೆಜಿಮೆಂಟ್ ವೀರಾವೇಶದಿಂದ ಸುಮಾರು 12 ಗಂಟೆಗಳ ಕಾಲ ಭೀಮಾ ನದಿ ತೀರದಲ್ಲಿ ಹೋರಾಡಿ ಪೇಶ್ವೆ ಸೈನ್ಯವನ್ನ ಸೋಲಿಸುತ್ತೆ. ಇದರ ಪರಿಣಾಮ ಸುಮಾರು 20 ಮಹರ್ ಸೈನಿಕರು ಕೊಲ್ಲಲ್ಪಡ್ತಾರೆ. ಅದರಲ್ಲಿ ಸುಬೇದಾರ್ ಸಿದನಾಕ ಕೂಡ ಮರಣವನ್ನು ಹೊಂತಾರೆ. ನಿರಂತರ ಯುದ್ಧದಿಂದ ದಣಿದಿದ್ದ ಮಹರ್ ಸೈನಿಕರು ಭೀಮಾ ನದಿಯ ನೀರನ್ನು ಕುಡಿದು ದಣಿವಾರಿಸ್ಕೊಳ್ತಾರೆ. ಈ ವಿಜಯವನ್ನೇ ಇಂದಿಗೂ ಕೂಡ ಇತಿಹಾಸದಲ್ಲಿ ಮಹರ್ಗಳ ಕೋರೆಗಾಂವ್ ದಿಗ್ವಿಜಯ ಅಂತ ಕರೀತಾರೆ. ಇದರ ನೆನಪಿನಾರ್ಥಕವಾಗಿಯೇ ಇಂದಿಗೂ ಕೂಡ ಸೈನ್ಯದಲ್ಲಿ ಮಹರ್ ರೆಜಿಮೆಂಟ್ ಇದೆ. ಸ್ವತಂತ್ರ ಮಹರ್ ರೆಜಿಮೆಂಟ್ ಯೋಧರು 1941-46 ವಿಜಯ ಸ್ತಂಭದ ಚಿಹ್ನೆಯ ಬ್ಯಾಡ್ಜ್ ಇರೋ ಕ್ಯಾಪ್ ಅನ್ನು ಧರಿಸ್ತಾ ಇದ್ರು. ಈ ಯುದ್ಧದ ನೆನಪಿಗಾಗಿ 26 ಮಾರ್ಚ್ 1821 ಕೋರೆಗಾಂವ್ನಲ್ಲಿ ವಿಜಯ ಸ್ತಂಭ ಸ್ಥಾಪಿಸಲ್ಪಡ್ತು. ಹಾಗೆಯೇ ಈ ಮಹರ್ ಬೆಟಾಲಿಯನ್ಗೆ ಗ್ರೆನೇಡಿಯರ್ ರೆಜಿಮೆಂಟ್ ಅಂತ ಪುನರ್ ನಾಮಕರಣವನ್ನ ಮಾಡಲಾಯಿತು. ಕಾಲಾನಂತರ 1858 ನೇಮಕಗೊಂಡ ಪೀಲ್ ಕಮಿಷನ್ ಬ್ರಿಟಿಷ್ ಸೈನ್ಯದ ಪುನರ್ ರಚನೆಯ ಸಂದರ್ಭದಲ್ಲಿ ಮಹರ್ ಸೈನಿಕರನ್ನ ವಜಾಗೊಳಿಸಿತು. 1893 ವೇಳೆಗೆ ಸಂಪೂರ್ಣವಾಗಿ ಮಹರ್ಗಳ ಸೈನ್ಯ ಭರ್ತಿಯನ್ನ ನಿಲ್ಲಿಸಲಾಯಿತು. ಹಾಗೆಯೇ 1922 ಮಹರ್ ರೆಜಿಮೆಂಟ್ ಅನ್ನೇ ವಿಸರ್ಜಿಸಲಾಯಿತು. ಇದು ಭಾರತದ ಅಸ್ಪೃಶ್ಯ ದಲಿತರಲ್ಲಿ ಒಂದು ದೊಡ್ಡ ಅಸಮಾಧಾನವನ್ನ ಹುಟ್ಟುಹಾಕಿತು. ಬ್ರಿಟಿಷರು ತಮ್ಮ ಸೈನ್ಯದಲ್ಲಿ ದಲಿತರನ್ನ, ಅದರಲ್ಲಿಯೂ ಕೂಡ ಮಹರ್ ಸಮುದಾಯದ ಸೈನಿಕರನ್ನ ನೇಮಕಾತಿ ಮಾಡಿಕೊಳ್ಳೋದನ್ನ ಇದ್ದಕ್ಕಿದ್ದ ಹಾಗೆ ನಿಲ್ಲಿಸಿತು. ಭೀಮಾ ಕೋರೆಗಾಂವ್ ಯುದ್ಧದ ಇತಿಹಾಸ
ಮುನ್ನೆಲೆಗೆ ಬರೋದಕ್ಕೆ, ಸಾರ್ವಜನಿಕ ಚರ್ಚೆಗೆ ಬರೋದಕ್ಕೆ ಇದು ಮುಖ್ಯ ಕಾರಣ ಆಯಿತು. ಸತತ 14 ವರ್ಷಗಳ ಕಾಲ ಅಂಬೇಡ್ಕರ್ ಅವರು ಮಹರ್ ಜನರನ್ನು ಬ್ರಿಟಿಷ್ ಸೈನ್ಯಕ್ಕೆ ನೇಮಕ ಮಾಡಬೇಕು, ಹಾಗೆಯೇ ಮಹರ್ ರೆಜಿಮೆಂಟನ್ನು ಮರುಸ್ಥಾಪನೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು. ನಿರಂತರ ಹೋರಾಟವನ್ನು ಕೂಡ ಮಾಡಿದ್ರು. ಹೀಗೆ ಅಂಬೇಡ್ಕರ್ ಮತ್ತು ಇತರ ನಿರಂತರ ಹೋರಾಟದ ಕಾರಣಕ್ಕಾಗಿ 1940ರಲ್ಲಿ ಮಹರ್ ರೆಜಿಮೆಂಟನ್ನು ಮರುಸ್ಥಾಪನೆ ಮಾಡಲಾಗಿತ್ತು. 500 ಮಂದಿ ದಲಿತ ಹೋರಾಟಗಾರರು ಆಹಾರ, ನೀರು ಹಾಗೂ ವಿಶ್ರಾಂತಿನೇ ಇಲ್ಲದೆ 28,000 ಮಂದಿ ಇದ್ದ ಸೈನ್ಯದ ವಿರುದ್ಧ ನಿರಂತರ 12 ಗಂಟೆ ಕಾದಾಡಿದ ಸ್ಮರಣೀಯ ಕದನ ಅದು. ಅತ್ಯಂತ ಕಡಿಮೆ ಸಂಖ್ಯೆಯ ಸೈನಿಕರೊಂದಿಗೆ ಯುದ್ಧಕ್ಕೆ ಇಳಿದ ಬ್ರಿಟಿಷರಿಗೆ ಗೆಲ್ಲೋ ನಂಬಿಕೆನೇ ಇರಲಿಲ್ಲ. ಆದರೆ ಈ ಯುದ್ಧನೇ ಪೇಶ್ವೆಗಳ ಆಡಳಿತದ ಅಂತ್ಯಕ್ಕೂ ಕೂಡ ಕಾರಣ ಆಯಿತು. ಮಹಾರಾಷ್ಟ್ರದಲ್ಲಿ ಆಳವಾಗಿ ಬೇರೂರಿದ್ದ ಅಸ್ಪೃಶ್ಯತೆಯ ಬೇರುಗಳನ್ನು ಅಲುಗಾಡಿಸೋದಕ್ಕೆ ಇದು ನೆರವಾಯಿತು. ಅಂಬೇಡ್ಕರ್ ಅವರು ದೇಶಕ್ಕೆ ಭೀಮಾ ಕೋರೆಗಾಂವ್ ಯುದ್ಧವನ್ನು ಪರಿಚಯ ಮಾಡಿಕೊಟ್ರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.